ಫೋರ್ತ್ ಹೆಡಿಂಗ್. ಓಕೆ, ಇಲ್ಲಿ ಕೆಲವೊಂದು ಕ್ವಶನ್ಸ್ ಕೊಟ್ಟಿದ್ದಾನೆ. ಓಕೆ, ಸೊ ಅವ್ನು ಏನು ಮಾಡಂತಿದ್ದಾನೆ, ಓಕೆ ಇವು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ, ಓಕೆ ಎಷ್ಟು ಸಬ್ಟ್ರಾಕ್ಟ್ ಮಾಡಿದ್ರೆ ಇವು ಪರ್ಫೆಕ್ಟ್ ಸ್ಕ್ವೇರ್ ಆಗ್ತಾವಂತ ಕೇಳ್ತಾ ಇದ್ದಾನೆ. ಓಕೆನಾ, ಸೊ ಅದು ಯಾವ ಥರ ಮಾಡ್ಬೇಕಂತ ನೋಡ್ರಿ. ಈಗ ಕೊಟ್ಟರೆ ನಂಬರ್ ಏನು 402. ಓಕೆ, ರೈಟ್ ಸೈಡಿಂದ ಎರಡೆರಡು ನಂಬರ್ ಗ್ರೂಪ್ ಮಾಡ್ರಿ. ಇಲ್ಲಿ ಒಂದೇ ನಂಬರ್ ಇದೆ, ಇದನ್ನ ಒಂದ್ರ ಮೇಲೆ ಬಾರ್ ಹಾಕ್ಬಿಡಿ. ಓಕೆ, ಈಗ ಏನಿದೆ ನಂಬರು 4. ಓಕೆ, ಈಗ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ 4 ಯಾವಾಗ ಬಂದಿದೆ 2 ಸ್ಕ್ವೇರು. ಸೊ ಈಗ ಏನು ಬರ್ತೀವಿ 2 2 ಜಾ 4. ಓಕೆ, 4ಅಲ್ಲಿ 4 ಹೋದ್ರೆ 0. ಓಕೆ, ಅವಾಗ ಏನಾಗುತ್ತೆ ಇವೆರಡು ನಂಬರ್ ಇಳಿತವೆ. ಓಕೆ, ಈಗ ಇಲ್ಲಿ ಏನು ನಂಬರ್ ಬರ್ದಿನಲ್ಲ ಅದೇ ನಂಬರಿಂದ ಆ್ಯಡ್ ಮಾಡ್ಬೇಕು. 2 + 2 ಎಷ್ಟಾಯ್ತು 4 ಆಯ್ತು. ಓಕೆನಾ, ಈಗ ನಾವೇನು ಮಾಡಬೇಕು, ಇಲ್ಲಿ ಏನು ನಂಬರ್ ಹಾಕ್ತೀವೋ ಇಲ್ಲಿ ಕೂಡ ಅದೇ ನಂಬರ್ ಹಾಕ್ಬೇಕು. ಓಕೆ, ಸೊ ಆಪ್ಷನ್ಸ್ ಚೆಕ್ ಮಾಡೋಣ. ಏನೇನು ಹಾಕ್ಬೋದು, ಒಂದು ಇಲ್ಲಿ 0 ಹಾಕಿದ್ರೆ 40 ಇಂಟು ಇಲ್ಲಿ 0 ಹಾಕಿದ್ರೆ ಇಲ್ಲಿ ಕೂಡ 0. 40 ಇಂಟು 0 0. ಸಪೋಸ್ ಇಲ್ಲಿ 1 ಹಾಕಿದ್ರೆ ಓಕೆ ಇಲ್ಲಿ ಕೂಡ 1 ಹಾಕ್ಬೇಕು. ಈಗ ಹೇಳ್ರಿ 41 ಇಂಟು 1 1 ಆಯಿತು, 41 ಆಯಿತು. ಈಗ ನಮಗೇನು ಬೇಕು 0 0 2 ಇದೆ. ಓಕೆ, ಸೊ 2ಕಿಂತ ಕಡಿಮೆ ಬೇಕು. ಸೊ ಇಲ್ಲಿ ಆಲ್ರೆಡಿ 2ಕಿಂತ ಜಾಸ್ತಿ ಆಗಿದೆ. ಸೊ 2ಕಿಂತ ಕಡಿಮೆ ಅಂದರೆ 0ನೇ ಆಗಬೇಕು. ಇಲ್ಲಿ 0 ಆಗಿದ್ರೆ ಇಲ್ಲಿ ಕೂಡ 0 ಆಗುತ್ತೆ. ಓಕೆ, 40 0 ಜಾ 0. ಸೊ ಏನಾಯ್ತು 2 ಬಂದ್ಬಿಟ್ಟು ರಿಮೈಂಡರ್ ಬಂತು. ಓಕೆ, 2 ಬಂದ್ಬಿಟ್ಟು ಏನು ರಿಮೈಂಡರ್, ಇದನ್ನ ಸಬ್ಟ್ರಾಕ್ಟ್ ಮಾಡ್ಬೇಕು. ಸೊ ಈ ರಿಮೈಂಡರ್ ಬಂದಿದೆ ಅಲ್ಲ, ಓಕೆ, ಸೊ ಇದನ್ನ ಏನಂತ ಬರಿತೀವಿ, ದ ಲೀಸ್ಟ್ ನಂಬರ್ ಟು ಬಿ ಸಬ್ಟ್ರಾಕ್ಟೆಡ್ to get a perfect square is 2. ಓಕೆ, ಎಷ್ಟು ಸಬ್ಟ್ರಾಕ್ಟ್ ಮಾಡಬೇಕು 2 ಸಬ್ಟ್ರಾಕ್ಟ್ ಮಾಡಬೇಕು. ಇದರಲ್ಲಿ ಕ್ವಶನ್ ಏನು ಕೊಡಿದ 402. 402 ಅಲ್ಲಿ 2 ಹೋದ್ರೆ ಏನಾಯ್ತು 400 ಆಯಿತು. ಅವಾಗ ಇದೇನಾಗುತ್ತೆ ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತೆ. ಓಕೆ, ಸೊ ಇದು ಬಂದು ಗೊತ್ತಾಯ್ತು. ಆಮೇಲೆ ಅವ್ನು ಏನು ಹೇಳಿದಾನೆ, ಆಲ್ಸೋ ಫೈಂಡ್ ದ ಸ್ಕ್ವೇರ್ ರೂಟ್ ಆಫ್ ದ ಪರ್ಫೆಕ್ಟ್ ಸ್ಕ್ವೇರ್ ಶೋ ಆಪ್ಟೆನ್. ಈ ಪರ್ಫೆಕ್ಟ್ ಸ್ಕ್ವೇರ್ ಬಂದಿದೆ 400 ತಾನೆ, ಇದು ರೂಟ್ ಕಂಡಿಡಿ ಅಂತ ಹೇಳ್ತಾನೆ, ರೂಟ್ 400 ಕಂಡಿಡಿ ಅಂತ ಹೇಳ್ತಾನೆ. ಸೊ ಮತ್ತೆ ಇದನ್ನ ಕಂಡಿಡಿಯೋಣ 400. ರೈಟ್ ಸೈಡಿಂದ ಎರಡೆರಡು ನಂಬರು ಗ್ರೂಪ್ ಮಾಡೋಣ. ಇದು ಒಂದು ಗ್ರೂಪ್ ಆಯಿತು, ಇಲ್ಲಿ ಒಂದೇ ನಂಬರ್ ಇದೆ. ಓಕೆ, ಇದು ಒಂದು ಗ್ರೂಪ್ ಆಯ್ತು. 4 ಅಂದರೆ ನೀವೇ ನೋಡ್ರಿ, 4 ಅಂದರೆ ಏನು ಬರೀಬೋದು 2 ಸ್ಕ್ವೇರ್ ಅಂದರೆ 2 2 ಜಾ 4. 2 2 ಜಾ 4. 4ಅಲ್ಲಿ 4 ಹೋದ್ರೆ 0. ಈ 2 0 ಆಸ್ ಇಟ್ ಈಸ್ ಇಳಿಯುತ್ತೆ. ಓಕೆ, ಇಲ್ಲಿ ಏನು ಬರ್ತೀವಲ್ಲ ಇಲ್ಲಿ ಕೂಡ ಅದೇ ಆ್ಯಡ್ ಮಾಡಬೇಕು. 2 + 2 4. ಓಕೆ, ಈಗ ಇಲ್ಲಿ ಏನು ನಂಬರ್ ಹಾಕ್ತೀವೋ ಇಲ್ಲಿ ಕೂಡ ಅದೇ ಹಾಕ್ಬೇಕು. ಸೊ ನಮಗೆ 0 ಬೇಕಂದ್ರೆ 40 ಅಂದರೆ ಲೈಕ್ ಇಲ್ಲಿ 0 ಹಾಕಿದ್ರೆ ಇಲ್ಲಿ ಕೂಡ 0 ಹಾಕ್ತೀವಿ. ಇವಾಗ 40 0 0 ಬರುತ್ತೆ, ಇಲ್ಲಿ 0 ಹಾಕಿದ್ರೆ ಇಲ್ಲಿ 0 ಹಾಕ್ತೀವಿ, 0 0. ಸೊ ರಿಮೈಂಡರ್ ಏನು ಬಂತು 0 ಬಂತು. ಸೊ ರೂಟ್ 400 ಬಂದ್ಬಿಟ್ಟು ಎಷ್ಟಾಯಿತು 20 ಆಯಿತು. ಓಕೆ, ಈಗ ಅದೇ ರೀತಿ ಸೆಕೆಂಡ್ ನಂಬರ್ ಮಾಡೋಣ. ಈಗ ಸೆಕೆಂಡ್ ನಂಬರ್ ಏನು ಕೊಟ್ಟಿದ್ದಾರೆ ನೋಡ್ರಲ್ಲಿ 1989. ಓಕೆ, ಈ ಕಡೆಯಿಂದ ಎರಡೆರಡು ನಂಬರ್ ಗ್ರೂಪ್ ಮಾಡಿ. ಓಕೆನಾ, ಈಗ ನೀವು ನೋಡ್ರಿ 19ಕಿಂತ ಕಡಿಮೆ ಇರೋ ನಂಬರ್ ಯಾವ್ದಿದೆ ನೋಡ್ರಿ. 19ಕಿಂತ ಕಡಿಮೆ ಇರೋ ನಂಬರು 16 ಇದೆ. ಸೊ 16 ಅಂದ್ರೆ ನಥಿಂಗ್ ಬಟ್ 4 ಸ್ಕ್ವೇರು. ಸೊ 4 4 ಜಾ 16. 19ಅಲ್ಲಿ 16 ಹೋದ್ರೆ 3. ಇವೆರಡು ನಂಬರ್ ಆಸ್ ಇಟ್ ಈಸ್ ಇಳಿಸ್ಕೊಳ್ರಿ. 89 ಕೆಳಗಡೆ ಬರುತ್ತೆ. ಓಕೆ, ಈಗ ಇಲ್ಲಿ 4 ಬರ್ದಿದೆ ಅಂದರೆ ಇದಕ್ಕೆ ಏನು ಮಾಡ್ರಿ ಅದೇ ನಂಬರ್ ಆ್ಯಡ್ ಮಾಡ್ರಿ. 4 + 4 ಎಷ್ಟಾಯಿತು 8. ಓಕೆ, ಇವಾಗ ಇಲ್ಲಿ ಏನು ನಂಬರ್ ಹಾಕ್ತಿರೋ ಇಲ್ಲಿ ಕೂಡ ಅದೇ ನಂಬರ್ ಹಾಕ್ಬೇಕು. ಓಕೆನಾ, ಸೊ ಇಲ್ಲಿ ಏನಾಗ್ತೀವೋ ಇಲ್ಲಿ ಕೂಡ ಅದೇ ನಂಬರ್ ಹಾಕ್ಬೇಕು. ಓಕೆ, ಆಪ್ಷನ್ ಚೆಕ್ ಮಾಡ್ಕೊಂತ ಹೋಗೋಣ. ಓಕೆನಾ, ಈಗ ಏನಂತ ಹಾಕ್ಬೋದು, 1 81 ಇಲ್ಲಿ 1 ಹಾಕಿದ್ರೆ ಇಲ್ಲಿ ಕೂಡ 1 ಹಾಕ್ಬೇಕು. 81 1 ಜಾ 81 ಆಯಿತು. ಇಲ್ಲಿ 2 ಹಾಕಿದ್ರೆ ಓಕೆ ಇಲ್ಲಿ ಕೂಡ 2 ಹಾಕ್ಬೇಕಾಗತ್ತೆ. 2 1 2 2 ಜಾ ಎಷ್ಟು 2 2 ಜಾ 4. 2 8 ಜಾ 16 ಆಯಿತು. ಇಲ್ಲಿ 3 ಹಾಕಿದ್ರೆ ಇಲ್ಲಿ ಕೂಡ 3 ಹಾಕ್ಬೇಕಾಗತ್ತೆ. 83 ಇಂಟು 3. ಈ ನಂಬರ್ ನಿಯರೆಸ್ಟ್ವರೆಗೆ ಮಾಡೋಣ. 3 3 ಜಾ 9. 3 8 ಜಾ 24. ಓಕೆ, ನೆಕ್ಸ್ಟ್ ಇಲ್ಲಿ 4 ಹಾಕಿದ್ರೆ ಇಲ್ಲಿ 4 ಹಾಕ್ಬೇಕಾಗತ್ತೆ. ಏನಾಯ್ತು 4 4 ಜಾ 16. 4 8 ಜಾ 32. 32 + 1 ಎಷ್ಟು 33. ಓಕೆ, ಈಗ 5 ಹಾಕೋಣ. ಇಲ್ಲಿ 5 ಹಾಕಿದ್ರೆ ಇಲ್ಲಿ ಕೂಡ 5 ಹಾಕ್ಬೇಕಾಗತ್ತೆ. 5 5 ಜಾ
25, 5 8 ಜಾ 40, 425 ಆಯ್ತು. ಸೊ ನಿಮಗೆ 389 ನಿಯರೆಸ್ಟ್ ನಂಬರ್ ಯಾವ್ದಿದೆ ಇಲ್ಲಿ ನೋಡ್ರಿ, 5 ತಗೊಂಡ 425 ಆಗ್ಬಿಡ್ತು. ಸೊ ಅದಕ್ಕಿಂತ ಕಡಿಮೆ ಅಂದ್ರೆ 336, ಅಂದ್ರೆ ಇಲ್ಲಿ 4 ಆದ್ರೆ ಇಲ್ಲಿ 4 ಆಗ್ಬೇಕು. ಸೊ ಎಷ್ಟು 336. ನೀವು ನೋಡ್ರಿ 9 ಅಲ್ಲಿ 6 ಹೋದ್ರೆ 3, 8 ಅಲ್ಲಿ 3 ಹೋದ್ರೆ 5, 3 ಅಲ್ಲಿ 3 ಹೋದ್ರೆ 0. ಸೊ ರಿಮೈಂಡರ್ ಎಷ್ಟು ಬಂತು 53. ಅಂದ್ರೆ ಇಷ್ಟನ್ನ ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಈಗೇನ್ ಬರಿತೀವಿ, ದ ಲೀಸ್ಟ್ ನಂಬರ್ to be subtracted to get a perfect square is ಎಷ್ಟು 53. ಓಕೆ, ಈಗ ಇದು ಒಂದು ಆನ್ಸರ್ ಆಯ್ತು. ಓಕೆ, ಈಗ ನೋಡ್ರಿ ಪರ್ಫೆಕ್ಟ್ ಸ್ಕ್ವೇರ್ ಆಗ್ಬೇಕಂದ್ರೆ 53 ಮೈನಸ್ ಮಾಡ್ಬೇಕು. ಎದರಲ್ಲಿ ಕ್ವಶನ್ ಏನು 1 9 8 9 ಮೈನಸ್ 53 ಮಾಡ್ಬೇಕು. 9 ಅಲ್ಲಿ 3 ಹೋದ್ರೆ 6. ಓಕೆ, 8 ಅಲ್ಲಿ 5 ಹೋದ್ರೆ 3. ಓಕೆ, ಇನ್ನೇನು ಉಳಿದಿತ್ತು 19. ಸೊ 1936 ಬಂದ್ಬಿಟ್ಟು ಓಕೆ, ಈ 53 ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ ಪರ್ಫೆಕ್ಟ್ ಸ್ಕ್ವೇರ್ ಬಂದ್ಬಿಡುತ್ತೆ. ಓಕೆ, ಆಮೇಲೆ ಏನ್ ಹೇಳಿದಾನೆ, ಆಲ್ಸೋ ಫೈಂಡ್ ದ ಸ್ಕ್ವೇರ್ ರೂಟ್ ಆಫ್ ದ ಪರ್ಫೆಕ್ಟ್ ಸ್ಕ್ವೇರ್ ಸೋ ಒಬ್ಟೈನ್ಡ್. ಓಕೆ, ಈ ಪರ್ಫೆಕ್ಟ್ ಸ್ಕ್ವೇರ್ ಬಂದತ್ತಲ್ಲ ಅದ್ರ ರೂಟ್ ಕೂಡ ಕಂಡಿಡಿ ಅಂತ ಹೇಳ್ತಾನೆ. ಓಕೆ, ಈಗ ಅದನ್ನ ಕಂಡಿಡಿಯೋಣ. ಮತ್ತೆ ಆಸ್ ಇಟ್ ಈಸ್ ಈ ಕಡೆಯಿಂದ 2 ನಂಬರ್ ತಗೊಳ್ರಿ. ಓಕೆ, 2 ನಂಬರ್ ಗ್ರೂಪ್ ಮಾಡ್ಕೊಂಡ್ ಬಂದ್ರೆ ಇವೆರಡು ನಂಬರ್ ಒಂದು ಗ್ರೂಪ್, ಇವೆರಡು ನಂಬರ್ ಒಂದು ಗ್ರೂಪ್. 19 ಹತ್ರ ಇರೋ ನಂಬರ್ ಏನು, 19 ಹತ್ರ ಇರೋ ನಂಬರ್ 16. ಸೊ ಏನ್ ಬರ್ತೀನಿ 4 4 ಜಾ 16. ಓಕೆ, 9 6 ಹೋದ್ರೆ 3 ಆಯ್ತು. ಇವೆರಡು ನಂಬರು ಕೆಳಗಡೆ ಬರುತ್ತೆ. ಇಲ್ಲಿ 4 ಇದೆ ಅಂದ್ರೆ ಅದೇ ನಂಬರ್ ಇಂದ ಆಡ್ ಮಾಡ್ಬೇಕು. 4 + 4 8. ಈಗ ನೋಡ್ರಿ ಇಲ್ಲಿ ಏನ್ ಹಾಕ್ತೀನೋ ಇಲ್ಲಿ ಕೂಡ ಅದೇ ಹಾಕ್ಬೇಕು. ಇಲ್ಲಿ ನೀವು ಚೆಕ್ ಮಾಡಿದ್ರೆ ನಾನು 4 ಹಾಕಿದ್ರೆ ಓಕೆ 84 ಹಾಕಿದ್ರೆ 84 ಇಂಟು 4 ಏನಾಗುತ್ತೆ 336 ಬರುತ್ತೆ. ಇಲ್ಲಿ 4 ಹಾಕಿದ್ರೆ ಇಲ್ಲಿ 4, 84 ಇಂಟು 4 ಏನಾಗುತ್ತೆ 336 ಆಗುತ್ತೆ. ರಿಮೈಂಡರ್ ಬಂದು 0. ಸೊ ರೂಟ್ 1936 ಬಂದ್ಬಿಟ್ಟು ಎಷ್ಟಾಗುತ್ತೆ 44 ಆಗುತ್ತೆ. ಥರ್ಡ್ ಕ್ವಶನ್ ಏನ್ ಕೊಟ್ಟಿದೆ ನಂಬರು 3250. ಓಕೆ, ಸೊ 3250 ರೈಟ್ ಸೈಡ್ ಇಂದ 2 ನಂಬರ್ ಗ್ರೂಪ್ ಮಾಡ್ರಿ. ಓಕೆ, ಈಗ 32ಗೆ ಹತ್ತಿರ ಇರೋ ಸ್ಕ್ವೇರ್ ಯಾವ್ದಿದೆ ನೋಡ್ರಿ. 32ಗೆ ಹತ್ತಿರ ಇರೋ ಸ್ಕ್ವೇರ್ ಏನು 25 ಇದೆ. ಓಕೆ, ಸೊ 5 5 25. ಈಗ ನೋಡ್ರಿ 32 ಅಲ್ಲಿ 25 ಹೋದ್ರೆ ಎಷ್ಟಾಗುತ್ತೆ 7 ಆಗುತ್ತೆ. ಇವೆರಡು ನಂಬರ್ ಹೇಳಿದ್ರೆ ಎಷ್ಟಾಯ್ತು 750 ಆಯ್ತು. ಓಕೆ, ಈಗ ಇಲ್ಲಿ 5 ಬರ್ದಿನ ಅಂದ್ರೆ ಅದೇ ನಂಬರ್ ಇಂದ ಆಡ್ ಮಾಡಬೇಕು. 5 + 5 ಎಷ್ಟು 10. ಓಕೆ, ಈಗ ನೆಕ್ಸ್ಟ್ ಇಲ್ಲಿ ಏನ್ ಬರೀತೀನೋ ಇಲ್ಲಿ ಕೂಡ ಅದೇ ಬರೀಬೇಕು. ಓಕೆ, ಈಗ ನೋಡಿ 750 ಬರಬೇಕು. ಸೊ ನಾವೇನ್ ಮಾಡೋಣ, ಫಸ್ಟ್ ಇಲ್ಲಿ 1 ಆಗ್ಬಿಡೋಣ. ಇಲ್ಲಿ 1 ಆಗಿದ್ರೆ ಇಲ್ಲಿ ಕೂಡ 1 ಆಗ್ಬೇಕು. 101 ಇಂಟು 1 ಏನಾಗುತ್ತೆ 101 ಆಗುತ್ತೆ. ಓಕೆ, ಸೊ ನೀವು ಟೈಮ್ ಸೇವ್ ಆಗ್ಬೇಕಾದ್ರೆ ನೀವೇನ್ ಮಾಡ್ರಿ, ಓಕೆ ಇದು ಫಸ್ಟ್ ನಂಬರ್ ಕಂಡಿಡಿದ್ವಿ, ಮಧ್ಯ ನಂಬರ್ ಕಂಡಿಡ್ಬಿಡೋಣ. ಸೊ ಮಧ್ಯ ನಂಬರ್ ಏನು, ಇಲ್ಲಿ 5 ಹಾಕಿದ್ರೆ ಓಕೆ ಇಲ್ಲಿ ಕೂಡ 5 ಹಾಕ್ಬೇಕಾಗತ್ತೆ. ಈಗ ಚೆಕ್ ಮಾಡ್ರಿ 5 5 25, 5 0 0, 0 + 2 2, 5 1 5. ಓಕೆ, ಈಗ ನೋಡ್ರಿ ನನಗೆ 750 ಬೇಕು. ಇಲ್ಲಿ ಏನ್ ಬಂದಿದೆ 5 ತಗೊಂಡ್ರೆ 525 ಬಂದಿದೆ ಅಂದ್ರೆ ಸೊ ನಾನೇನು ಇದಕ್ಕಿನ್ನ ಜಾಸ್ತಿ ತಗೋಬೇಕು. ಹೌದಾ, 750 ಬರ್ಬೇಕಂತಂದ್ರೆ ಇದಕ್ಕಿನ್ನ ಜಾಸ್ತಿ ತಗೋಬೇಕು. ಇವೆಲ್ಲ ನಾನು ಮಾಡಕ್ ಹೋಗಲ್ಲ, ಡೈರೆಕ್ಟ್ ಏನು ಇಲ್ಲಿ 6 ಆಗಕ್ ನೋಡ್ತೀನಿ. 6 ಆಗಿದ್ರೆ ಇಲ್ಲಿ ಕೂಡ 6 ಹಾಕ್ಬೇಕು. ಈಗ ನೋಡ್ರಿ 6 6 36, 6 0 0, 0 + 3 3, 6 1 6. ಓಕೆ, ಇದು ಬರಲ್ಲ. ಓಕೆ, ನೆಕ್ಸ್ಟ್ ಈಗ ನೋಡ್ಲಿ 7 ಹಾಕ್ತೀನಿ. ಇಲ್ಲಿ 7 ಆಗಿದ್ರೆ ಇಲ್ಲಿ ಕೂಡ 7 ಹಾಕ್ಬೇಕು. 7 7 49, 7 0 0, 0 + 4 4, 7 1 7. ಸೊ ಎಷ್ಟು ಬಂತು 749 ಬಂತು. ಸೊ 750 ಭಾಳ ಹತ್ರ ಇದೆ ತಾನೆ. ಇಲ್ಲಿ 7 ಆಗಿದ್ರೆ ಇಲ್ಲಿ ಕೂಡ 7 ಹಾಕ್ತೀವಿ. ಸೊ ಎಷ್ಟಾಯ್ತು 749 ಆಯ್ತು. 750 ಅಲ್ಲಿ 749 ಹೋದ್ರೆ ಎಷ್ಟಾಯ್ತು 1 ಆಯ್ತು. ರಿಮೈಂಡರ್ ಬಂದು ಎಷ್ಟು 1. ಓಕೆ, ಇಷ್ಟನ್ನ ನಾವು ಸಬ್ಟ್ರಾಕ್ಟ್ ಮಾಡ್ಬೇಕು. ಸೊ ಇವಾಗ ಏನ್ ಗೊತ್ತಾಯ್ತು ನಮಗೆ, ದ ಲೀಸ್ಟ್ ನಂಬರ್ ಟು ಬಿ ಸಬ್ಟ್ರಾಕ್ಟೆಡ್ ಟು ಗೆಟ್ ಅ perfect square is
1. ಓಕೆ, 1ನ ಸಬ್ಟ್ರಾಕ್ಟ್ ಮಾಡು ಎಲ್ಲಿಂದ? ಕ್ವಶನ್ ಇಂದ. ಕ್ವಶನ್ ಏನು ಕೊಟ್ಟಿದ್ದಾನೆ ನೋಡ್ರಲ್ಲಿ, ಕ್ವಶನ್ ಬಂದ್ಬಿಟ್ಟು 3250 ಅಲ್ಲಿ 1 ಮೈನಸ್ ಮಾಡಿದ್ರೆ ನಮಗೇನು ಬರುತ್ತೆ? ಪರ್ಫೆಕ್ಟ್ ಸ್ಕ್ವೇರ್ ಬರುತ್ತೆ. ಏನಾಗುತ್ತೆ? 3249. ಓಕೆ, ಸೊ ಇದು ಪರ್ಫೆಕ್ಟ್ ಸ್ಕ್ವೇರು. ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾನೆ? ಈ ಪರ್ಫೆಕ್ಟ್ ಸ್ಕ್ವೇರ್ ಬರುತ್ತಲ್ಲ, ಇದ್ರ ಸ್ಕ್ವೇರ್ ರೂಟ್ ಕೂಡ ಕಂಡಿಡಿ ಅಂತ ಹೇಳಿದಾನೆ. ಸೊ ಏನ್ ಮಾಡೋಣ, ಮತ್ತೆ ಇದ್ರ ಸ್ಕ್ವೇರ್ ರೂಟ್ ಕಂಡಿಡಿಯೋಣ. ಸೊ 3249 ರೈಟ್ ಸೈಡ್ ಇಂದ ಎರಡೆರಡು ನಂಬರ್ ತಗೊಳೋಣ. 32 ಹತ್ರ ಇರೋ ನಂಬರ್ ಏನು? 32ಗೆ ಹತ್ರ ಇರೋ ನಂಬರು 25, ಅಂದ್ರೆ 32 ಬಿಲೋ ಇರೋ ನಂಬರು 25. ಈಗ 5 5 25. ಓಕೆ, 32 ಅಲ್ಲಿ 25 ಹೋದ್ರೆ 7. ಇದು ಎರಡು ನಂಬರ್ ಇದೆ ತಾನೆ, ಅವು ಕೆಳಗಡೆ ಇಳಿತವೆ. 5 + 5 ಏನು? 10. ಓಕೆ, ಈಗ ಇಲ್ಲಿ ಏನಾಗ್ತೀವೋ ಇಲ್ಲಿ ಕೂಡ ಅದೇ ಆಗ್ಬೇಕು. ಓಕೆ, ಈಗ ನೋಡಿ 745 ಬರ್ಬೇಕಂದ್ರೆ ಏನಾಗ್ಬೇಕು? ಇಲ್ಲಿ 7 ಇಂಟು ಇಲ್ಲಿ 7 ಹಾಕಿದ್ರೆ ಅವಾಗ ಇಲ್ಲಿ 7 ಹಾಕ್ತೀವಿ. 107 ಇಂಟು 7 ಏನಾಗುತ್ತೆ? 749 ಆಗುತ್ತೆ. ರಿಮೈಂಡರ್ ಬಂದು 0 ಬರುತ್ತೆ. ಸೊ ನಿಮಗೇನು ಇಲ್ಲಿ ಆನ್ಸರ್ ಏನು ಬಂತು? ರೂಟ್ 3249ಗೆ ಆನ್ಸರ್ ಬಂದ್ಬಿಟ್ಟು ಎಷ್ಟು ಬಂತು? 57 ಬಂತು. ಓಕೆ, ಈಗ ನೆಕ್ಸ್ಟ್ 4th ಕ್ವಶನ್ ನೋಡ್ರಿ. 825 ಕೊಟ್ಟಿದ್ದಾನೆ. ಓಕೆ, ಈ ಕಡೆ ರೈಟ್ ಸೈಡ್ ಇಂದ ಎರಡೆರಡು ನಂಬರ್ ಗ್ರೂಪ್ ಮಾಡ್ರಿ. ಈ ಕಡೆ 2 ನಂಬರ್, ಇದು 1 ನಂಬರ್. ಓಕೆ, ಇಲ್ಲಿ 2 ನಂಬರ್ ಇಲ್ಲ, ಸೊ 1 ನಂಬರ್ ಮೇಲೆ ಮಾತ್ರ ಬಾರ್ ಹಾಕ್ರಿ. ಇಲ್ಲೇನಿದೆ? 8 ಇದೆ. 8ಗೆ ಹತ್ರ ಇರೋ ಸ್ಕ್ವೇರ್ ನಂಬರ್ ಏನಿದೆ ನೋಡ್ರಿ. 8ಗೆ ಹತ್ರ ಅಂದ್ರೆ 8ಗೆ ಹತ್ರ ಮತ್ತೆ ಬಿಲೋ ಇರ್ಬೇಕು. 8ಗಿನ ಕಡಿಮೆನೋ 4 ಇದೆ. ಸೊ ಏನ್ ಬರ್ತೀವಿ? 2 2 4. ಓಕೆ, 8 ಅಲ್ಲಿ 4 ಹೋದ್ರೇನು? 4 ಆಯ್ತು. ಇವೆರಡು ನಂಬರ್ ಕೆಳಗಡೆ ಬರುತ್ತೆ. ಈಗ ಇಲ್ಲಿ 2 ಹಾಕಿದೇವೆ ಅಂದ್ರೆ ಅದೇ ನಂಬರಿಂದ ಆಡ್ ಮಾಡಬೇಕು. 2 + 2 ಎಷ್ಟು? 4. ಇವಾಗ ಇಲ್ಲಿ ಏನಾಗ್ತೀವೋ ಇಲ್ಲಿ ಕೂಡ ಅದೇ ಹಾಕ್ಬೇಕು. ಓಕೆನಾ? ಸೊ ಈಗ ನೋಡ್ರಿ, ನಾನೇನ್ ಮಾಡ್ತೀನಿ, ಟ್ರಯಲ್ ಅಂಡ್ ಎರರ್ ಮೆಥಡ್ ಮಾಡ್ಕೊಂಡು ಹೋಗ್ತೀನಿ. ಈಗ ಫಸ್ಟ್ ಏನು 1 ಹಾಕ್ತೀನಿ, ಇಲ್ಲಿ 1 ಹಾಕಿದ್ರೆ ಇಲ್ಲಿ 1 ಹಾಕ್ಬೇಕು. 41 1 41. ಓಕೆ, ಆಮೇಲೆ ಏನ್ ಮಾಡ್ತೀನಿ? ಮಧ್ಯ ನಂಬರ್ ಹಾಕ್ತೀನಿ. ಮಧ್ಯ ನಂಬರ್ ಅಂದ್ರೆ 5. ಇಲ್ಲಿ 5 ಹಾಕಿದ್ರೆ ಇಲ್ಲಿ ಕೂಡ 5 ಹಾಕ್ಬೇಕು. ಸೊ ಏನಾಗುತ್ತೆ? 5 5 25, 5 4 20, 20 + 2 225 ಆಗುತ್ತೆ. ಈಗ ನನಗೆ ನೋಡ್ರಿ 225ಕಿಂತ ಇನ್ನೂ ಜಾಸ್ತಿ ಬೇಕು ತಾನೆ. ಸೊ ಅವಾಗ ಏನು ಮಾಡ್ಬಿಡ್ತೀನಿ ನಾನು? ಸೊ ಈ ಕಡೆ ಕೆಳಗಡೆ ಇರೋ ನಂಬರ್ನ ಹಾಕಂತ ಹೋಗ್ತೀನಿ. ಇದಿಷ್ಟಂತ್ರ ಬರೋದಿಲ್ಲ, ವೇಸ್ಟ್. ಯಾಕಂದ್ರೆ ಇನ್ನೂ ಇದಕ್ಕಿಂತ ಜಾಸ್ತಿ ಬೇಕಂದ್ರೆ ಸೊ ನಾನೇನು ಮಾಡ್ತೀನಿ, ಇಲ್ಲಿ 6 ಹಾಕಿದ್ರೆ ಇಲ್ಲಿ ಕೂಡ 6 ಹಾಕಬೇಕು. ಓಕೆ, ಈಗ 6 6 36. ಓಕೆ, 3 ಉಳಿತು. 6 4 24 + 3 276 ಆಯಿತು. ನೆಕ್ಸ್ಟ್ ಈಗ ಏನು ಬರ್ತೀವಿ? 40. ಇಲ್ಲಿ 7 ಹಾಕ್ತೀವಿ. ಓಕೆ, ಅವು ಇಲ್ಲಿ ಕೂಡ 7 ಹಾಕ್ಬೇಕಾಗತ್ತೆ. 7 7 49. ಓಕೆ, 4 ಕ್ಯಾರಿ. 7 4 28, 28 + 4 32, 329 ಆಯಿತು. ಓಕೆ, ನಮಗೆ ಬೇಕಾಗಿರೋದು 425. ಈಗ ಇಲ್ಲಿ 8 ಹಾಕಿದ್ರೆ ಇಲ್ಲಿ ಕೂಡ 8 ಹಾಕಬೇಕು. ಇನ್ನು ನೋಡ್ರಿ 8 8 64, 8 4 32, 32 + 6 38 ಆಯಿತು. ಓಕೆ, ಈಗ ಇಲ್ಲಿ 9 ಹಾಕಿ ನೋಡೋಣ. ಓಕೆ, ಇಲ್ಲಿ 9 ಹಾಕಿದ್ರೆ ಇಲ್ಲಿ ಕೂಡ 9 ಹಾಕಬೇಕಾಗತ್ತೆ. 9 9 81. ಓಕೆ, 9 4 36, 36 + 8 ಎಷ್ಟಾಯಿತು? 44 ಆಯಿತು. ಈಗ ನೋಡ್ರಿ 425ಕಿನ್ನ ನಿಯರೆಸ್ಟ್ ಕಡಿಮೆ ಇರೋದು ಯಾವುದು? 384. ಅವಾಗೇನು? ಇಲ್ಲಿ 8 ಹಾಕಿದ್ರೆ ಅವಾಗ ಇಲ್ಲಿ ಕೂಡ 8 ಹಾಕ್ಬೇಕು. ಎಷ್ಟು ಬರುತ್ತೆ? 324. ಓಕೆ, ಸೊ ಇವರಿಬ್ಬರನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಸೊ ಏನು ಬರುತ್ತೆ ನೋಡ್ರಿ? 5ನ 4 ಹೋದ್ರೆ 1, 2ನ 2 ಹೋದ್ರೆ 0. ಸಾರಿ, ಇದೇನಿದು 384 ಇದೆ. ಓಕೆನಾ? ಈಗ ನೋಡ್ರಿ 5 ಅಲ್ಲಿ 4 ಹೋದ್ರೆ 1, 12 ಅಲ್ಲಿ 8 ಹೋದ್ರೆ 4 ಆಗುತ್ತೆ. 3 ಅಲ್ಲಿ 3 ಹೋದ್ರೆ 0. ಸೊ ನಿಮಗೇನು 41 ಬಂದ್ಬಿಟ್ಟು ಅದು ಬಂದ್ಬಿಟ್ಟು ಲೀಸ್ಟ್ ನಂಬರ್ ಟು ಬಿ ಸಬ್ಟ್ರಾಕ್ಟೆಡ್. ಇದರಲ್ಲಿ 41 ಸಬ್ಟ್ರಾಕ್ಟ್ ಮಾಡ್ಬಿಟ್ರೆ ನಮಗೆ ಪರ್ಫೆಕ್ಟ್ ಸ್ಕ್ವೇರ್ ಸಿಕ್ಬಿಡುತ್ತೆ. ಸೊ ಸ್ಟೇಟ್ಮೆಂಟ್ ಏನು ಬರ್ತೀವಿ? ದ ಲೀಸ್ಟ್ ನಂಬರ್ ಟು ಬಿ ಸಬ್ಟ್ರಾಕ್ಟೆಡ್ to get a perfect square is 41. ಓಕೆ, ಈ 41 ಎದ್ರಲ್ಲಿ ಮೈನಸ್ ಮಾಡಬೇಕು? 825 ಅಲ್ಲಿ 41 ಮೈನಸ್ ಮಾಡಬೇಕು. 5 ಅಲ್ಲಿ 1 ಹೋದ್ರೆ 4, 12 ಅಲ್ಲಿ 4 ಹೋದ್ರೆ 8. ಅವು ಇದೇನಾಯ್ತು? 7 ಆಗುತ್ತೆ.
784 ಆಗುತ್ತೆ. ಓಕೆ, ಈಗ ಈ 784 ಬಂದ್ಬಿಟ್ಟು ಇದೇನಿದು ಪರ್ಫೆಕ್ಟ್ ಸ್ಕ್ವೇರ್. ಓಕೆ, ಇವರಿಬ್ಬರನ್ನ ಮೈನಸ್ ಮಾಡಿದ್ರೆ ನಮಗೆ ಪರ್ಫೆಕ್ಟ್ ಸ್ಕ್ವೇರ್ ಬರುತ್ತೆ. ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾನೆ, ಪರ್ಫೆಕ್ಟ್ ಸ್ಕ್ವೇರ್ ಬಂದ್ಮೇಲೆ ಅದ್ರ ರೂಟ್ ಕೂಡ ಕಂಡು ಅಂತ ಹೇಳಿದ್ದಾನೆ. ಸೊ ಅದನ್ನು ಕಂಡು ಹಿಡಿದು ಬಿಡೋಣ. ಸೊ 784 ಪರ್ಫೆಕ್ಟ್ ಸ್ಕ್ವೇರ್ ಆಯ್ತು, ಇದ್ರ ರೂಟ್ ಕಂಡಿಬೇಕು. ಈಗ ರೈಟ್ ಸೈಡ್ ಇಂದ ಎರಡೆರಡು ನಂಬರ್ ಗ್ರೂಪ್ ಮಾಡ್ತೀವಿ. ಇಲ್ಲಿ ಒಂದೇ ನಂಬರ್ ಇದೆ, ಇದಕ್ಕೊಂದು ಬಾರ್ ಹಾಕ್ಬಿಡ್ತೀವಿ. ಈಗ ನೋಡ್ರಿ 7ಗೆ ಓಕೆ ಸ್ಕ್ವೇರ್ ಅಲ್ಲಿ ನಿಯರೆಸ್ಟ್ ನಂಬರ್ ಏನಿದೆ, 7ಗೆ ಹತ್ತಿರ ಇರೋ ನಂಬರ್ ಏನು ಅಂದ್ರೆ 7ಕಿಂತ ಕಡಿಮೆ ಇರೋದು 4 ಇದೆ. ಸೊ ಏನ್ ಬರಿಬೋದು, 2 2 ಜಾ 4, 7 ಅಲ್ಲಿ 4 ಹೋದ್ರೆ 3. ಸೊ ಇವೆರಡು ನಂಬರ್ ಇಳಿತವೆ. ಓಕೆ, ಈಗ 2 + 2 4. ಓಕೆ, ಇಲ್ಲೇನಾಗ್ತೀವೋ ಇಲ್ಲಿ ಕೂಡ ಅದೇ ಆಗ್ಬೇಕು. 384 ಯಾವಾಗ ಬಂದಿದೆ, 8 ಹಾಕಿದಾಗ. ಸೊ ಇಲ್ಲಿ 8 ಇಲ್ಲಿ 8 ಹಾಕಿದಾಗ ಎಷ್ಟು ಬರುತ್ತೆ, 384 ಆಗುತ್ತೆ. 384 ಅಲ್ಲಿ 384 ಹೋದ್ರೆ 0. ಸೊ ರೂಟ್ 784 ಬಂದ್ಬಿಟ್ಟು 28 ಆಗುತ್ತೆ. ಓಕೆನಾ. ಈಗ ನೆಕ್ಸ್ಟ್ 5th ಕ್ವಶನ್ ನೋಡೋಣ. 5th ಕ್ವಶನ್ ಏನು ಕೊಟ್ಟಿದ್ದಾನೆ, 4000 ಕೊಟ್ಟಿದ್ದಾನೆ. ಓಕೆ, ರೈಟ್ ಸೈಡ್ ಇಂದ ಎರಡೆರಡು ನಂಬರ್ ಗ್ರೂಪ್ ಮಾಡೋಣ. ಈಗ 40ಗೆ ಓಕೆ 40 ನಿಯರೆಸ್ಟ್ ಸ್ಕ್ವೇರ್ ಏನಿದೆ ನೋಡ್ರಿ, 40ಕಿಂತ ಕಡಿಮೆ ಇರೋ ನಿಯರೆಸ್ಟ್ ಸ್ಕ್ವೇರ್ ಏನು 36 ಇದೆ. ಸೊ ಏನ್ ಬರ್ತೀನಿ, 6 6 36. 40 ಅಲ್ಲಿ 36 ಹೋದ್ರೆ 4 ಆಗುತ್ತೆ. ಇವೆರಡು 0 ಕೆಳಗಡೆ ಇಡುತ್ತೆ. ಇಲ್ಲಿ 6 ಬರ್ದಿನ ಅಂದ್ರೆ ಅದಕ್ಕೆ 6 ಆಡ್ ಮಾಡ್ಬೇಕು. 6 + 6 12 ಆಯ್ತು. ಇವಾಗ ಇಲ್ಲಿ ಏನಾಗ್ತೀನೋ ಇಲ್ಲಿ ಕೂಡ ಅದೇ ನಂಬರ್ ಹಾಕ್ಬೇಕು. ಓಕೆ, ಸೊ ಈಗ ಏನ್ ಮಾಡ್ತೀನಿ ನಾನು, ಫಸ್ಟ್ ನಂಬರ್ ತಗೊಳ್ತೀನಿ. 1 ಹಾಕಿದ್ರೆ 121 1 ಜಾ 121 ಬರುತ್ತೆ. ಆಮೇಲೆ ಏನ್ ಮಾಡ್ತೀನಿ, ಮಧ್ಯ ನಂಬರ್ ಕ್ಯಾಲ್ಕುಲೇಟ್ ಮಾಡ್ತೀನಿ. ಇಲ್ಲಿ 5 ಹಾಕಿದ್ರೆ ಇಲ್ಲಿ ಕೂಡ 5 ಹಾಕ್ಬೇಕಾಗತ್ತೆ. ಈಗ ನೋಡ್ರಿ 5 5 ಜಾ 25, 5 2 ಜಾ 10, 10 + 2 12. ಓಕೆ, ಸೊ 5 1 ಜಾ 5, 5 + 1 6 ಆಯ್ತು. ಈಗ ನೀವು ನೋಡಿದ್ರೆ ಇದಕ್ಕಿನ್ನ ಜಾಸ್ತಿ ನಂಬರ್ ಬಂದಿದೆ. ಸೊ ಏನ್ ಮಾಡ್ತೀವಿ ನಾವು, ಇದಕ್ಕಿನ್ನ ಕಡಿಮೆ ತಗೋಬೇಕು. ಅಂದ್ರೆ ನೆಕ್ಸ್ಟ್ ಏನು, ಇಲ್ಲಿ ಏನ್ ಮಾಡಬೇಕು, 4 ಹಾಕ್ಬೇಕು. ಇಲ್ಲಿ 4 ಆಗಿದ್ರೆ ಇಲ್ಲಿ 4 ಆಗುತ್ತೆ. ಸೊ ಏನಾಯ್ತು, 4 4 ಜಾ 16, 1 ಕ್ಯಾರಿ, 4 2 ಜಾ 8 + 1 9, 4 1 ಜಾ 4. ಓಕೆ, ಇನ್ನು ಇದಕ್ಕಿಂತ ಕಡಿಮೆ ಬೇಕು. ಅವಾಗ ಏನ್ ಮಾಡ್ತೀವಿ, ಇಲ್ಲಿ 3 ಆಗಿದ್ರೆ ಇಲ್ಲಿ ಕೂಡ 3 ಆಗ್ಬೇಕಾಗತ್ತೆ. ಸೊ ಅವಾಗ ಏನಾಯ್ತು, 3 3 ಜಾ 9, 3 2 ಜಾ 6, 3 1 ಜಾ 3. ಓಕೆ, ಸೊ ಬೇಕಾದ್ರೆ ನೀವು ಇನ್ನೊಂದು ಕೂಡ ಕ್ಯಾಲ್ಕುಲೇಟ್ ಮಾಡಿ. ಇಲ್ಲಿ 2 ಆಗಿದ್ರೆ ಇಲ್ಲಿ ಕೂಡ 2 ಆಗ್ಬೇಕಾಗತ್ತೆ. 2 2 ಜಾ 4, 2 2 ಜಾ 4, 2 1 ಜಾ 2. ಓಕೆ, ಈ 400 ನಿಯರೆಸ್ಟ್ ಇರೋದೇನೋ 369. ಸೊ ಇಲ್ಲಿ 3 ಆಗಿದ್ರೆ ಇಲ್ಲಿ 3 ಆಗ್ಬೇಕಾಗತ್ತೆ. ಸೊ ಎಷ್ಟಾಯ್ತು, ಇದು 369 ಬರುತ್ತೆ. ಈಗ ನೋಡ್ರಿ 10 ಅಲ್ಲಿ 9 ಹೋದ್ರೆ 1 ಆಯ್ತು, ಇದು 9 ಆಯ್ತು. 9 ಅಲ್ಲಿ 6 ಹೋದ್ರೆ 3, ಇಲ್ಲಿ 3 ನೇ 3 ಹೋದ್ರೆ 0. ಎಷ್ಟು ಸಬ್ಟ್ರಾಕ್ಟ್ ಮಾಡಬೇಕು, 31 ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಏನ್ ಬರ್ತೀವಿ, ದ ಲೀಸ್ಟ್ ನಂಬರ್ ಟು ಬಿ ಸಬ್ಟ್ರಾಕ್ಟೆಡ್ to get a perfect square is 31. So 4000 ಅಲ್ಲಿ 31 ಸಬ್ಟ್ರಾಕ್ಟ್ ಮಾಡಬೇಕು. ಓಕೆ, ಈಗ ನೋಡ್ರಿ ಸಬ್ಟ್ರಾಕ್ಟ್ ಮಾಡಿದ್ರೆ 4000 ಅಲ್ಲಿ 31, 10 ಅಲ್ಲಿ 1 ಹೋದ್ರೇನು 9, ಇದು 9 ಆಯ್ತು. 9 ಅಲ್ಲಿ 3 ಹೋದ್ರೆ 6. ಓಕೆ, ಅವಾಗ ಇದು ಕೂಡ 9 ಆಯ್ತು. ಅವಾಗ ಇದೇನಾಗುತ್ತೆ, 3 ಆಗುತ್ತೆ. 3969 ಬರುತ್ತೆ. ಓಕೆನಾ. ಸೊ 431 ಹೋದ್ರೆ 3969 ಬರುತ್ತೆ. ಓಕೆ, ಇದು ಬಂದ್ಬಿಟ್ಟು ಏನು, ಪರ್ಫೆಕ್ಟ್ ಸ್ಕ್ವೇರ್ ಆಯ್ತು. ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾನೆ, ಪರ್ಫೆಕ್ಟ್ ಸ್ಕ್ವೇರ್ ಬಂದ್ಮೇಲೆ ಅದ್ರದ್ದು ಸ್ಕ್ವೇರ್ ರೂಟ್ ಕಂಡಿ ಅಂತ ಹೇಳಿದ್ದಾನೆ. ಸೊ ಇದ್ರದ್ದು ಸ್ಕ್ವೇರ್ ರೂಟ್ ಕಂಡಿಡಿಯೋಣ. ಸೊ ಕೊಟ್ಟಿರೋ ನಂಬರ್ ಏನು, 3969. ಈ ಕಡೆಯಿಂದ 2 ನಂಬರು, ಈ ಕಡೆಯಿಂದ 2 ನಂಬರ್ ಗ್ರೂಪ್ ಮಾಡೋಣ. ಈಗ ನೋಡ್ರಿ 39 ಹತ್ತಿರ ಇರೋ ಪರ್ಫೆಕ್ಟ್ ಸ್ಕ್ವೇರ್ ಅದು 39 ಹತ್ತಿರ ಇರೋದು 36, 6 6 36, 39 ಅಲ್ಲಿ 36 ಹೋದ್ರೆ 3, ಇವೆರಡು ನಂಬರ್ ಹಿಡಿತವೆ. 6 + 6 ಎಷ್ಟು, 12. ಓಕೆ, ಇಲ್ಲಿ ಏನಾಗ್ತೀವೋ ಇಲ್ಲಿ ಕೂಡ ಅದೇ ಆಗ್ಬೇಕು. 369 ಯಾವಾಗ ಬಂದಿದೆ, 3 ಆಗಿದಾಗ. ಸೊ ಇಲ್ಲಿ 3 ಇಲ್ಲಿ 3 ಹಾಕಿದ್ರೆ ಏನ್ ಬರುತ್ತೆ, 369 ಬರುತ್ತೆ. ರಿಮೈಂಡರ್ ಬಂದು 0 ಆಯ್ತು. ಸೊ ರೂಟ್ 3969 ಬಂದ್ಬಿಟ್ಟು ಎಷ್ಟು, 63 ಬರುತ್ತೆ.